ಅದು ನನಗೂ ಒಂದು ದೃಷ್ಟಿಯಿಂದ ಸರಿ ಅನಿಸ್ತದೆ. ಒಬ್ಬ ಶಾಸಕರನ್ನ ಈ ರೀತಿ ಬೇಕಾಯ್ದೆಸಿರ ವಿಧಾನಸೌಧದಿಂದ ಹೊತ್ಕೊಂಡು ಹೋದ ನಂತರ ಅವ್ರ ಬಗ್ಗೆ ಗಂಭೀರವಾಗಿ ನಮ್ಮ ಪಕ್ಷದ ಹಿರಿಯ ನಾಯಕರು ಚಿಂತನೆ ಮಾಡಬೇಕಾಗಿತ್ತು. ಇದು ಮಾಡಿಲ್ಲ, ಇದು ಗಂಭೀರ ವಿಷಯ. ಒಬ್ಬ ಶಾಸಕನ ಬಗ್ಗೆನ ಪಕ್ಷದ ಹಿರಿಯರು ಗಂಭೀರವಾಗಿ ಚಿಂತನೆ ಮಾಡಲಿಲ್ಲ, ಕಾರ್ಯಕರ್ತರ ಬಗ್ಗೆ ಏನು ಚಿಂತನೆ ಮಾಡ್ತಾರೆ ಅನ್ನೋ ಭಾವನೆಯನ್ನು ಈಗಾಗಲೇ ಕಾರ್ಯಕರ್ತರಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ನಂದು ವಿನಂತಿ ಅದ, ಇದು ಹೀಗೆ ಬಿಟ್ರು ಅಂತಂದ್ರೆ ನಾಳೆ ಇವತ್ತು ಸಿಟಿ ರವಿಗೂ ಆಗಿದ್ದದ, ಇನ್ನು ಬೇರೆ ಬೇರೆ ಶಾಸಕರಿಗೂ ಆಗ್ತದೆ, ಪಕ್ಷದ ಹಿರಿಯ ನಾಯಕರಿಗೂ ಈ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಈಗಾದ್ರೂ ಕಾಲು ಮಿಂಚಿಲ್ಲ. ಇದನ್ನು ಭಾಳ ಗಂಭೀರವಾಗಿ ತಗೊಂಡು ಯಾರು ತಪ್ಪಿಸದ ಅಧಿಕಾರಿಗಳದಾರ ಅವ್ರ ಮ್ಯಾಗ ಕ್ರಮ ಆಗ್ಬೇಕಂತ ಹೇಳಿ ಏನು ಕಾರ್ಯಕರ್ತರು ಮತ್ತು ಜನರ ಭಾವನೆಗಳು ಅದಾವ, ತಮ್ಮ ಮುಖಾಂತರ ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಇವತ್ತು ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಕಾರ್ಯಾಲಯದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆಯನ್ನು ಜೋಶಿ ಸಾಹೇಬರು ಕರೆದಿದ್ರು. ನಾನು ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬರು ಈ ಸಭೆಯಲ್ಲಿ ಭಾಗವಹಿಸಿದ್ವಿ. ಏನು ಬೆಳಗಾವಿ ಜನರ ಬಹಳ ದಿನ ಬೇಡಿಕೆ ಏನು ಅದ, ನಮ್ಮ ವಂದೇ ಭಾರತ ರೈಲ ಅದು ಮುಂಜಾನೆ ಪ್ರಾರಂಭ ಆಗಿ ಬೆಂಗಳೂರಿಗೆ ಹೋಗಬೇಕು ಮತ್ತು ಮಧ್ಯಾಹ್ನ ಅಲ್ಲಿಂದ ಬಿಟ್ಟು ಸಂಜೆ ವಾಪಸ್ ಬೆಳಗಾವಿ ಬರಬೇಕು ಅನ್ನೋವಂಥ ಏನು ಒಂದು ಜನರ ಭಾವನೆ ಅದ. ಈಗಾಗಲೇ ನಮ್ಮ ಜಿಲ್ಲೆಯ ಅನೇಕ ಶಾಸಕರು ಇರ್ಬೋದು, ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಇರ್ಬೋದು, ರಾಜ್ಯಸಭಾ ಸದಸ್ಯರಾದಂಥ ಕಿರಣ ಕಡಾಡಿ ಅವರು ಈಗಾಗಲೇ ಅದರ ಬಗ್ಗೆ ಆಗ್ರಹ ಮಾಡಿದ್ದಾರೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಅನೇಕ ದಿನಗಳಿಂದ ನಾವು ರಿಕ್ವೆಸ್ಟ್ ಮಾಡಿದ್ದು, ಇವತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳನ್ನು ಕರೆದು ಇದರ ಬಗ್ಗೆ ಸವಿಸ್ತರವಾಗಿ ಚರ್ಚೆ ಮಾಡಿ ಅದು ಬೆಳಗಾವಿಗೆ ಬರೋ ದೃಷ್ಟಿಯಿಂದ ಏನೇನು ಟೆಕ್ನಿಕಲ್ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಬೇಗ ಪ್ರಾರಂಭ ಮಾಡಲಿಕ್ಕೆ ರೈಲ್ವೆ ಅಧಿಕಾರಿಗಳಿಗೆ ಪ್ರಹ್ಲಾದ್ ಜೋಶಿ ಸಾಹೇಬರು ಸೂಚನೆ ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಇವತ್ತಿನ ಸಭೆ ಆದ ನಂತರ ಬರುವಂಥ ದಿವಸದೊಳಗೆ ನಿಶ್ಚಿತವಾಗಿ ಮುಂದಿನ ತಿಂಗಳಾಗ ಇದು ಒಂದೇ ಭಾರತ ಟ್ರೈನ್ ಬೆಳಗಾವಿಯಿಂದ ಪ್ರಾರಂಭ ಆಗ್ತೈತೆ ಅನ್ನೋ ಭಾವನೆಯನ್ನು ನಾನು ಇವತ್ತಿನ ನಮ್ಮ ಸಭೆ ನಂತರ ತಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಸವದತ್ತಿ ಧಾರವಾಡ ಯಲ್ಲಮ್ಮಗುಡ್ಡದ ಇದು ಒಂದು ಟ್ರ್ಯಾಕದ ಬಗ್ಗೆನೂ ಚರ್ಚೆ ಆಯಿತು. ಅನೇಕ ವಿಷಯಗಳು ಅಲ್ಲಿ ಚರ್ಚೆ ಆಗಿದ್ದದ. ಪ್ರಹ್ಲಾದ್ ಜೋಶಿ ಅವರು ನಮ್ಮ ವಿನಂತಿಗೆ ಮಾನ್ಯತೆ ಕೊಟ್ಟು ಏನು ಅಧಿಕಾರಿಗಳ ಸಭೆಯನ್ನು ನಡೆಸಿ ಅದರಲ್ಲಿ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಜಗದೀಶ್ ಶೆಟ್ಟರ್ ಸಾಹೇಬರು ಭಾಗವಹಿಸಿ ಅವರು ತಮ್ಮ ಸಲಹೆ ಸೂಚನೆಗಳು ಮಾಡಿದರು. ಒಟ್ಟಾರೆಯಾಗಿ ಇವತ್ತಿನ ರೈಲ್ವೆ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿ ನೈಋತ್ಯ ವಲಯದ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಫಲಪ್ರದವಾಗಿದೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಸರ್, ಈಗ ನಾಳೆ ಗಾಂಧಿ ಮನವನ್ನ ಮಾಡ್ತಾರೆ ಸರ್, ನಿಮ್ಗೆ ಆಹ್ವಾನ ಏನಾದ್ರು ಬಂದಿದೆ ಸರ್? ಇನ್ನೂ ತನಕ ಅಂತೂ ನನಗೆ ಬಂದಿಲ್ಲ. ಅಂದ್ರೆ ಆಹ್ವಾನ ಕೊಟ್ಟಿದ್ದೀವಿ ನಾವು, ನನಗಂತೂ ಇನ್ನೂ ತನಕ ಆಹ್ವಾನ ಬಂದಿಲ್ಲ. ಬಂದು ಹೋಗ್ತೀರಿ ಸರ್? ಬಂದ ನಂತರ ಹೇಳ್ತೀನಿ. ಆಮೇಲೆ ಗಾಂಧೀಜಿಯವರು ಇವತ್ತು ಚಿತ್ರಗಳು ನೋಡಿದ್ರೆ ಏನು ಗಾಂಧೀಜಿಯವ್ರು ಒಂದು ಕಡೆ ಕಾಣಿಸ್ತಾರೆ, ಇಷ್ಟು ಭಾವಚಿತ್ರಗಳು ಅದಾವೆ. ಎಣ್ಣೆ ನೀವು ಹುಡುಕಿಯಾಡಕ್ಕೆ ತೋರಿಸಿರೋ ಒಂದು ಸ್ವಲ್ಪ ಗಾಂಧೀಜಿಯವ್ರ ಚಿತ್ರ ಎಣ್ಣೆ ಅದಾವೆ, ಯಾರೋ ಚಿತ್ರ ಅದಾವನ್ನೇ. ಈಗ ಸ್ವಲ್ಪ ಬದಲಾವಣೆ ಆಗಿದೆ ಸರ್. ಲಾಸ್ಟ್ ಟೈಮ್ ನೀವು ಸಣ್ಣ ಹೋಗ್ತಿದ್ವಿ, ಈಗ ಸ್ವಲ್ಪ ದೊಡ್ಡ ಆಗ್ತದೆ ಸರ್. ಅವು ಏನು ಕಾಣಿಸೋಲ್ಲ ರೀ, ಒಂದು ಏನರ ಮೂಲ್ಯ ಹಾಕಿದ್ರೆ ಹೆಂಗೈತೆ. ಗಾಂಧೀಜಿಯನ್ನು ಮರೆತಂತಹ ಇವತ್ತಿನ ಈ ಸಭೆಯನ್ನು ಮಾಡತ್ತಾರ ಕಾರ್ಯಕ್ರಮ, ಗಾಂಧಿಯವ್ರ ಹೆಸರು ಹೇಳ್ಕೊಂಡು ರೊಕ್ಕ ಖರ್ಚು ಮಾಡೋದು ಮತ್ತು ಗಾಂಧಿಯನ್ನು ಮರೆತು ಈಗಿನ ಗಾಂಧಿಗಳನ್ನು ವೈಭವೀಕರಿಸೋ ಮಾಡೋ ದೃಷ್ಟಿಯಿಂದ ಈ ಗಾಂಧಿಯವರ ಸಮಾವೇಶ. ಅದಕ್ಕೆ ಬರೀ ಗಾಂಧಿ 100 ಅಂತಂದಾರೆ. ಗಾಂಧಿ 100 ಯಾರಪ್ಪ? ಮಹಾತ್ಮ ಗಾಂಧಿ ಅಂತ ಬರೋಕೆ ಆಗಿ ಏನಾಗಿತ್ತು? ಗಾಂಧಿ ಅಂದರೆ ಈಗಿನ ಗಾಂಧಿಗಳ ಸಂಬಂಧ ಮಾಡಿದ್ದೈತಿ. ಅದು ಸಾಹೇಬ್ರಿಗೆ ಹೇಳ್ಬಿಟ್ಟು ಬರೋಕೆ ಇವತ್ತಿನ ಮೀಟಿಂಗ್